ವಿಪಕ್ಷಗಳು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ, ರಾತ್ರಿ ಧರಣಿ ಮುಗಿಸಿದ್ದಾರೆ. ಇವತ್ತು ಸಹ ಧರಣಿ ಮಾಡೋ ಸಾಧ್ಯತೆಗಳಿದೆ. ಸ್ಪೀಕರ್ ಅವರು ನಮ್ಗೆ ಅವಕಾಶ ಕೊಟ್ಟಿಲ್ಲ ಅಂತ ಅವರು ಪ್ರತಿಪಕ್ಷದವರು ಧರಣಿ ಮತ್ತು ಪ್ರತಿಪಕ್ಷದಲ್ಲ ಇದು ಪ್ರಜಾಪ್ರಭುತ್ವ, ಭಾರತ ದೇಶದ ಪ್ರಜಾಪ್ರಭುತ್ವ ಸೌಂದರ್ಯ. ಅದು ಅವಕಾಶ ಇದೆ, ಅದು ಮಾಡೋದು ಅವಕಾಶ ಇದೆ. ಅದರ ಬಗ್ಗೆ ನಾನು ಮತ್ತೆ ಹೋಗುತ್ತಿಲ್ಲ. ಇವತ್ತು ಪ್ರತಿಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಯಾವುದೇ ಚರ್ಚೆ ಕೇಳಿದಾಗ ನಿಯಮಕ್ಕೆ ಅನುಸಾರವಾಗಿ ಎಲ್ಲಾ ಚರ್ಚೆಗೆ ನಾನು ಅವಕಾಶ ಕೊಟ್ಟಿದ್ದೇನೆ. ವಾಲ್ಮೀಕಿ ಹಗರಣ ಇವತ್ತದ್ದು ಕ್ವಾಸಿ ಜುಡಿಷಿಯಲ್ ಎಂಕ್ವೈರಿ ಇದ್ರು ಕೂಡ, SI ತನಿಖೆ ಹಾಕಿದ್ರು ಕೂಡ ನಾವು ಚರ್ಚೆಗೆ ಅವಕಾಶ ಕೊಟ್ಟು ಇಡೀ 4 ದಿವಸ ಬರೇ ಒಂದೇ ಚರ್ಚೆಯಲ್ಲಿ ಹೋಯ್ತು. 4 ದಿವಸ ಉತ್ತರ ಆಗುವ 5 ದಿವಸ ಇದರಲ್ಲಿ. ಇದು ಈಗ ಕೊನೆಯ 1 ದಿವಸ ಮುಂಚೆ ಇವರು ತಂದಿದ್ದಾರೆ. ನಮ್ಗೆ ಇಲ್ಲಿ ಹಲವಾರು ಬಿಲ್ಗಳು, ಇಲ್ಲಿ ಫೈನಾನ್ಸ್ ಬಿಲ್ ಇವತ್ತು ಹೋಗ್ಬೇಕು, ನಿರ್ಣಯ ಆಗ್ಬೇಕು. ನಮ್ಮ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಅಷ್ಟೇ ಇವತ್ತು, ಯಾಕಂದ್ರೆ ಅದು ಬಾಕಿ ಆದ್ರೆ ಇದು ಆಡಳಿತದ ವ್ಯವಸ್ಥೆ ಇವತ್ತು ಶಬ್ದವಾಗ್ತದೆ. ಇದು ನಮಗೆ ಒಂದು ಕಡೆ. ಇನ್ನೊಂದು ಕಡೆಯಿಂದ ನಿನ್ನೆ ಬೆಳಿಗ್ಗೆ ಸಡನ್ ಆಗಿ ನಿಲುವಳಿ ಸೂಚನೆ ತಂದು ನೋಡಿ, ನಾನೊಬ್ಬ ಸ್ಪೀಕರ್ ಆಗಿ ರಾಜ್ಯದ ವಿಧಾನಸಭೆಯ ನಿಯಮಗಳಿಗೆ ಮತ್ತು ವಿಧಾನಸಭೆ ನಡೆಸುವಾಗ ಒಂದು ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ಒತ್ತಡ ಎಷ್ಟೇ ಇರ್ಬೋದು, ಬಟ್ ಕೆಟ್ಟ ಸಂಪ್ರದಾಯವನ್ನು ನಾನು ತರಲಿಕ್ಕೆ ನಾನು ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಸ್ಪಷ್ಟವಾದ ನಿಯಮ ಇದೆ. 60, 62, 63 ಅಡಿಯಲ್ಲಿ ಏನಂದ್ರೆ, ಒಂದು ಇದು ಸಾರ್ವಜನಿಕ ಮಹತ್ವದ ವಿಚಾರ ಆಗಿರ್ಬೇಕು. ಎರಡನೇದು ಅದು ರೀಸೆಂಟ್ ಅಕರೆನ್ಸ್ ಆಗಿರ್ಬೇಕು, ಇತ್ತೀಚಿನ ದಿನಗಳಲ್ಲಿ ಅದು ಘಟನೆ ಆಗಿರ್ಬೇಕು. ಮೂರನೇದು ಯಾವುದೇ ಎನ್ಕ್ವೈರಿ ಆಗ್ತಾ ಇರಬಾರ್ದು, ಜುಡಿಷಿಯಲ್ ಎಂಕ್ವೈರಿ ಆಗ್ತಾ ಇರಬಾರ್ದಂತೆ. ಇದು 12 ವರ್ಷ 15 ವರ್ಷ ಹಿಂದೆ 3 ವರ್ಷ ಅಥವಾ ಎಲ್ಲ ಸೇರಿ ಈ ಎಲ್ಲ 10-12 ವರ್ಷಗಳ ಹಿಂದೆ ಕೇಸ್ಗಳನ್ನು ತಂದು ಇವತ್ತಿಲ್ಲಿ ಚರ್ಚೆ ಮಾಡಿ ಕೊಟ್ರೆ, ಇವತ್ತು ನಾನು ಸ್ಪೀಕರ್ ಇರ್ಬಹುದು, ನಾಳೆ ನಾನು ಸ್ಪೀಕರ್ ನಾವು ಹೋಗ್ಬಹುದು, ಬೇರೆ ನನ್ನ ಜಾಗಕ್ಕೆ ಬರ್ಬಹುದು. ಆದ್ರೆ ನಾನು ಇಟ್ಟಂತ ಪ್ರಾರಂಭ ಮಾಡಿದ ಕೆಟ್ಟ ಸಂಪ್ರದಾಯನೇ ಅದನ್ನು ತೋರಿಸಿ ಇನ್ನು 25 ವರ್ಷ 30 ವರ್ಷ 40 ವರ್ಷದ ವಿಚಾರಗಳನ್ನು ತಂದು ಇದನ್ನೇ ಚರ್ಚೆ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ನಾನು ಅದಕ್ಕೆ ಜವಾಬ್ದಾರಿ ಸಾಧ್ಯವಿಲ್ಲ ಅಲ್ಲ ಸ್ಪೀಕರ್ ಆಗಿ. ಸೊ ನಾನು ಸಭಾಧ್ಯಕ್ಷನಾಗಿ ನಾನು ಕೆಟ್ಟ ಸಂಪ್ರದಾಯ ಪ್ರಾರಂಭ ಮಾಡ್ಲಿಕ್ಕೆ ಹೋಗುದಿಲ್ಲ. ಪ್ರತಿಪಕ್ಷ ಕೇಳಿದ್ದಾರೆ, ನನ್ಗೆ ಅವ್ರ ಮೇಲೆ ಸಹಾನುಭೂತಿ ಇದೆ. ನಾವು ಮತ್ತೆ ನನ್ನ ನಿಯಮ ಪ್ರಕಾರ ನಾನು ಅವ್ರಿಗೆ ಕೊಡ್ಲಿಲ್ಲ ಇದರಲ್ಲಿ. ಅದಕ್ಕೆ ಅವ್ರ ವಿಚಾರ ಬಹುಶಃ ಅವ್ರು ಹೇಳ್ಬೋದು, ಅದನ್ನ ನಾನು ಅವರನ್ನು ತಪ್ಪದಕ್ಕೆ ಹೋಗುದಿಲ್ಲ. ಅದು ಅವ್ರೀಗ ಇಲ್ಲಿ ಅಲ್ಲ, ಬಹುಶಃ ಅಲ್ಲಿ ಸಭಾಪತಿ ವಿಧಾನ ಪರಿಷತ್ನಲ್ಲಿ ಅವ್ರದೇ ಪಕ್ಷದ ಸಭಾಪತಿ ಇದ್ದಾರೆ ಇದರಲ್ಲಿ. ಅಲ್ಲಿ ಮೆಜಾರಿಟಿ ಅವರು ಇಲ್ಲಿರುವ ವಿರೋಧ ಪಕ್ಷಕ್ಕೆ ಅಲ್ಲಿ ಮೆಜಾರಿಟಿ ಇರುವಂತದ್ದು, ಅವರೇ ಸಭಾಧ್ಯಕ್ಷರಿದ್ದಾರೆ. ಅಲ್ಲಿ ಅವ್ರು ಅಲ್ಲಿಯೂ ಕೂಡ ಯಾಕೆ ಮಾಡ್ತಾರೆ.